ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೆಗೆ ರಘು ಸರ್ ಮಗ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ರಘು ಸರ್ ಮಗ ಮತ್ತೆ ಎಂದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ? ಇದನ್ನ ಫ್ಯಾಮಿಲಿ ವೀಕ್ ಎಲ್ಲ ಮುಗಿತಲ್ಲ ಅಂತ ಅನ್ಕೋತಿರ್ಬೋದು. ಇಲ್ಲ, ಈಗ ಎಲ್ರಿಗೂ ಬಿಗ್ ಬಾಸ್ ಅವರು 3 ವಿಶ್ ಹೇಳಿ ಅಂತ ಹೇಳಿದರು. ಆ ಮೂರು ವಿಶ್ಗಳಲ್ಲಿ ಯಾವ್ದಾದ್ರು ಬಿಗ್ ಬಾಸ್ ಒಂದು ವಿಶ್ನ ಪೂರ್ಣ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬಟ್ ಈಗ ಆಲ್ರೆಡಿ ಇಬ್ಬರು ವಿಶು ಪೂರ್ಣ ಆಗಿದೆ. ಒಂದು ರಕ್ಷಿತಾದು, ಅದೇ ರೀತಿ ಈಗ ರಘು ಸರ್ದು. ರಕ್ಷಿತಾದು ಹುಲಿ ಡ್ಯಾನ್ಸ್, ಅಂದರೆ ಅವರು ಊರ ಕಡೆಯಿಂದ ಹುಲಿ ಡ್ಯಾನ್ಸ್ ಅವ್ರು ಬರಬೇಕು ಅಂತ ಹೇಳಿದ್ರು, ಹುಲಿ ಡ್ಯಾನ್ಸ್ ಮಾಡಿಸ್ಬೇಕು ಅವ್ರನ್ನ ಕರೆಸಿ ಅಂತ ಹೇಳಿದರು. ಅದೇ ರೀತಿ ಅವ್ಳ ಜರ್ನಿದು ಒಂದು ವಿಟಿ ಹಾಕ್ತಾರೆ, ಅಂದರೆ ಅವ್ಳ ಫೋಟೋಸ್, ಜರ್ನಿ ವಿಟೀಸ್ ಫೋಟೋಸ್ ಎಲ್ಲ ಹಾಕ್ತಿರ್ತಾರೆ. ಆವಾಗ ಅವಳು ಅಲ್ಲಿ ಎಂಟ್ರಿ ಕೊಡ್ತಿದ್ದಂಗೆ ಹುಲಿ ಡ್ಯಾನ್ಸ್ ಅವರು ಬಂದಿರ್ತಾರೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದೇ ರೀತಿ ರಕ್ಷಿತಾ ಕೂಡ ಅವ್ರ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ. ಸೊ ಅಲ್ಲಿಗೆ ಅವಳು ಒಂದು ವಿಶು ಪೂರ್ತಿ ಆಗಿದೆ. ಎಲ್ಲರದು ಒಂದೇ ವಿಶ್ ಪೂರ್ತಿ ಮಾಡೋದು. ಅದೇ ರೀತಿಯಾಗ ರಘು ಸರು ಬ್ಲೈಂಡ್ ಫೋಲ್ಡ್ ಆಗಿರುತ್ತೆ. ಅವ್ರ ಮಗ ಸ್ವಿಮ್ಮಿಂಗ್ ಪೂಲಲ್ಲಿ ಬಂದು ಬಾಲಲ್ಲಿ ಆಟ ಆಡ್ತಾ ಇರ್ತಾರೆ. ಆಮೇಲೆ ಬ್ಲೈಂಡ್ ಫೋಲ್ಡ್ ಓಪನ್ ಆಗುತ್ತೆ. ಆಗ ಎಲ್ಲರೂ ಹಿಂಗೆ ಬಗ್ಗೆ ನೋಡ್ತಾರೆ, ಸ್ವಿಮ್ಮಿಂಗ್ ಪೂಲಲ್ಲಿ ರಘು ಸರ್ ಮಗ ಇರ್ತಾನೆ. ಸೊ ಎಲ್ಲರೂ ಈಗ ಗಿಲ್ಲಿ, ರಕ್ಷಿತಾ, ರಘು ಸರ್ ಮಗ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಆಟ ಆಡ್ತಾ ಇದ್ದಾರೆ. ಎಲ್ಲರೂ ಒಬ್ರಿಗೊಬ್ರಿಗೂ ಬಾಲ್ ಎಸಿತಾ ಇರ್ತಾರೆ. ಗಿಲ್ಲಿ ಅಂತ ಕಾವ್ಯ ಹಿಂಗೆ ಎಸಿತಾ ಇರ್ತಾರೆ. ಅವರೆಲ್ಲ ಕಾವ್ಯ, ಅಶ್ವಿನಿ ಮೇಡಮ್, ಧ್ರುವಂತೆಲ್ಲ ಆಚೆನೇ ಇರ್ತಾರೆ. ಸೊ ಅವರು ಇವ್ರಿಗೆಲ್ಲ ಬಾಲ್ ತೊಗೊಂಡು ಎಸಿತಾ ಇರ್ತಾರೆ. ಸೊ ಫನ್ನಾಗಿ ಆಟ ಆಡ್ತಾ ಇರ್ತಾರೆ ಎಲ್ಲರೂ ಕೂಡ. ಅದೇ ರೀತಿ ಲೈಫ್ ಫೀಲ್ಡಲ್ಲಿ ತುಂಬ ನಡೀತಿದೆ ವಿಷಯಗಳು. ಕಾವ್ಯ ಗಿಲ್ಲಿ ಡ್ರೆಸ್ಸಸ್, ಅಂದರೆ ಗಿಲ್ಲಿ ಬಟ್ಟೆಗಳನ್ನೆಲ್ಲ ಜೋಡಿಸಿ ಇಡ್ತಿದ್ದಾಳೆ ನೀಟಾಗಿ ಇಕ್ಕೋ, ಅಂದರೆ ಇದು ಗ್ರ್ಯಾಂಡ್ ಫಿನಾಲೆಗೆ ಬಟ್ಟೆಗಳೆಲ್ಲ ಬಂದಿದೆ, ಸ್ವಲ್ಪ ನೋಡಿ ಯಾವ ಥರ ಬಂದಿದೆ ಅಂತ ಎಲ್ಲ ತೋರಿಸ್ತಿರ್ತಾಳೆ. ಇದನ್ನ ಹಾಕೋ, ಈ ಥರ ಹಾಕೋ ಅಂದ್ಬಿಟ್ಟು ಒಂದು ಇದು ಬೆಡ್ ಎಲ್ಲ ನೀಟಾಗಿ ಮಾಡ್ತಿರ್ತಾಳೆ. ಸೊ ಅವ್ನು ಫುಲ್ ಹೆಲ್ಪ್ ಮಾಡ್ತಿರ್ತಾಳೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆಲ್ಲ. ಒಂಥರ ಚೆನ್ನಾಗಿದೆ. ಇಷ್ಟು ದಿನ ಆ್ಯಕ್ಚುಲಿ ಅವಳೇ ಸ್ವಲ್ಪ ಹಿಂಜರಿತಿದ್ಲು. ಈಗ ಗಿಲ್ಲಿ ಕರೆಯೋದೇ ಬೇಡ, ಕಾವ್ಯನೇ ಹೋಗಿ ಅವ್ನ ಪಕ್ಕ ಕೂತ್ಕೋತಿದ್ದಾಳೆ. ಈಗ ಒಂಥರ ಈಗ ಬರ್ತಾ ಒಂಚೂರು ಕ್ಲೋಸ್ ಆಗ್ತಿದ್ದಾರೆ ಇಬ್ಬರು ಅಂತಲೇ ಹೇಳ್ಬೋದು. ಅಂದರೆ ಈಗ ಇವರು ಜನಗಳೆಲ್ಲ ಬಂದು ಸ್ವಲ್ಪ ಇಂಟು ಕೊಟ್ಬಿಟ್ಟು ಹೋಗಿದ್ದಾರೆ ಇಬ್ರಿಗೂ ಕೂಡ. ಸೊ ಈಗ ಕಾವ್ಯ ಗಿಲ್ಲಿ ಅವ್ನ ಪಡ್ಕೊಂಡು ಕೂತಿರ್ತಾನೆ, ರಕ್ಷಿತ ಊಟ ಹಾಕೋ ಬರ್ತಾಳೆ ಅಂತ ಕಾವ್ಯ ಹೋಗಿ ಸಡನ್ನಾಗಿ ಹೋಗಿ ಗಿಲ್ಲಿ ಪಕ್ಕ ಕೂತ್ಕೋತಾಳೆ. ಅವನೇನು ಕರೆಯೋದೇ ಇಲ್ಲ ಈ ಸಲ, ಅವಳೇ ಹೋಗಿ ಕೂತ್ಕೊಳ್ತಾಳೆ. ಒಂಥರ ಚೆನ್ನಾಗಿದೆ ಈಗ ನೋಡೋದಕ್ಕೆ. ಸೊ ಹೋಗ್ತಾ ಇದೆ ಫ್ರೆಂಡ್ಶಿಪ್ ಚೆನ್ನಾಗಿ ಎಲ್ಲರದು ಕೂಡ. ಈ ಕಡೆ ರಕ್ಷಿತನು ಗಿಲ್ಲಿ ಎಲ್ಲೂ ಬಿಟ್ಕೊಟ್ಟಿಲ್ಲ, ನೀನೇನು ನೋಡಿರ್ಬೋದು. ಅವಳು ನನಗೊಂಥರ ತಾಯಿ ಥರ ಊಟ ಹಾಕ್ತಾಳೆ. ನಮ್ಮ ಅಮ್ಮ ಊರಿಗೆ ಹೋದಾಗ ಹೆಂಗೆ ನಾನು ಒಂಚೂರು ತಟ್ಟೆನೂ ಎತ್ತೋದಿಲ್ಲ, ಹೊಟ್ಟೆ ತುಂಬ ಊಟ ಹಾಕ್ತಾರೋ ಅದೇ ರೀತಿ ಇವಳು ನನಗೆ ಅದೇ ಥರ ಮಾಡಿಕೊಡ್ತಾಳೆ ಅನ್ನೋ ರೀತಿ ತನ್ನ ತಾಯಿಗೂ ಹೋಲಿಸ್ಕೋತಾನೆ ರಕ್ಷಿತನ. ಸೊ ಇಷ್ಟು ನಡೀತಾ ಇದೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮಗೇನು ಅನಿಸಿಕೆ? ಗಿಲ್ಲಿದು ಮೋಸ್ಟ್ಲಿ ನಲ್ಲಿ ಮೂಳೆ ಅದು ವಿಶು ಪೂರ್ಣ ಮಾಡ್ತಾರೆ. ಇನ್ನು 2 ವಿಶು ಆನೆ ಮೇಲೆ ಕೂತ್ಕೊಳ್ಳೋದಂತೆ, ಯಾವುದೇನೋ ಹೇಳಿದಂಗೆ ಗಿಲ್ಲಿ ಒಂಚೂರು ಸೀರಿಯಸ್ ಆಗಿರೋದು ಹೇಳೋದೇ ಅನ್ನೋದೇ ಇಲ್ಲ. ಇನ್ನೊಂಚೂರು ಬಿಗ್ ಸರ್ಪ್ರೈಸ್ ಏನಾರು ಕೇಳ್ಬೋದಾಗಿತ್ತು ಅವನು. ನಲ್ಲಿ ಮೂಳೆ ಓಕೆ, ಬೆಸ್ಟು, ಊಟದ್ದು ಬೆಸ್ಟ್ ಇದೆ ಅವನು. ಒಟ್ನಲ್ಲಿ ಅವನು ನಲ್ಲಿ ಮೂಳೆ ಕಳಿಸ್ತಾನೆ ಅಂತ ನಾನು ಅಂದ್ಕೊಳ್ತೀನಿ. ಮೋಸ್ಟ್ಲಿ ಆನೆ ಮೇಲೆ ಕೂತ್ಕೊಂತಲೂ ಹೇಳ್ಬೋದು. ಇನ್ನೇನು ಮಾಡ್ತಾರೆ, ಇನ್ನೇನು ಮುಗಿತಾ ಬಂತಲ್ಲ, ಕೂತ್ಕೊಳ್ಳಿ ಬಿಡಿ ಆನೆ ಮೇಲೆ. ಸೊ ಏನೋ ಹೇಳೋಕ್ಕೂ ಆಗೋಲ್ಲ, ಅದು ದಸರಾ ಇದೆಲ್ಲ ಅಲ್ವಾ, ಬೇಡ ಅಂತಲೂ ಹೇಳ್ಬಿಡ್ಬೋದು. ನೋಡೋಣ ಯಾವ ವಿಶ್ ಪೂರ್ಣ ಮಾಡ್ತಾರೆ ಅಂತ. ನಿಮ್ಗೆ ಅನಿಸುತ್ತೆ ಗಿಲ್ಲಿದು ಯಾವ ವಿಶ್ ಪೂರ್ಣ ಮಾಡ್ತಾರೆ ಅಂತ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.